हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट्स, आज आपके लिए एग्ज़ाम 2 यानी सप्लीमेंट्री 1 एग्ज़ाम में 3 मार्क्स के संदर्भ और 4 मार्क्स के संदर्भ किस तरह से लिखने चाहिए वो भी प्रूफ के साथ आपको दिखाऊंगा। और उसी प्रकार अगर आप लिखेंगे सप्लीमेंट्री एग्ज़ाम में तो आपको अच्छे मार्क्स, अच्छे अंक क्या आपको मिलेंगे। तो डायरेक्ट आपको स्कीम ऑफ वैल्यूएशन में जो आंसर दिए हैं वही आंसर आपको प्रूफ के साथ दिखाकर आपको समझाऊंगा। उसी प्रकार अगर आप आंसर लिखेंगे तो आपको ज़्यादा से ज़्यादा मार्क्स क्या मिलेंगे। स्टूडेंट्स, जो भी मेरे चैनल पर नए हैं सब्सक्राइब कर लीजिए। वीडियो अच्छा लगता है तो लाइक करिए और वीडियो को स्किप मत करिए, अंत तक आप देखते रहिए, मेरे साथ बने रहिए और निरंतर मुझे सपोर्ट करते रहिए। स्टूडेंट्स, ಯಾರೆಲ್ಲ ಹೊಸಬರಿದ್ದೀರಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡ್ತಾ ಇರಿ। ಹಾಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು, ಸಪೋರ್ಟ್ ಇರಲಾರ್ದೆ ಮುಂದೆ ಹೋಗೋದು ತುಂಬ ಕಷ್ಟ। ಸ್ಟೂಡೆಂಟ್ಸ್, ಯಾರೆಲ್ಲ ಸೆಕೆಂಡ್ PUC ಸಪ್ಲಿಮೆಂಟ್ರಿ ಹಿಂದಿ ಎಕ್ಸಾಮ್ ಬರಿತಾ ಇದ್ದೀರಾ, ಎಕ್ಸಾಮ್ 2, ಆ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಸಂದರ್ಭ ಮತ್ತು 4 ಮಾರ್ಕ್ಸ್ ಸಂದರ್ಭ ಯಾವ ಥರ ಬರೀಬೇಕು, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನಿಮಗೆ ತೋರಿಸ್ಬಿಟ್ಟು, ಪ್ರೂಫ್ ತೋರಿಸ್ಬಿಟ್ಟು ನಿಮಗೆ ತಿಳಿಸ್ತೀನಿ। ಅದೇ ಪ್ರಕಾರ ನೀವು ಆನ್ಸರ್ ಬರೆದ್ರೆ ಒಳ್ಳೆ ಮಾರ್ಕ್ಸ್ ನಿಮಗೆ ಬಂದ್ಬಿಡುತ್ತೆ। ಸೊ ತುಂಬ ಗೊಂದಲ ಇದೆ ಸ್ಟೂಡೆಂಟ್ಸಿಗೆ। ನಾವು ಕೂಡ ಟೀಚರ್ ಕೂಡ ಕ್ಲಾಸಲ್ಲಿ ಒಂಥರ ಸಂದರ್ಭ ಬರಲಿಕ್ಕೆ ಹೇಳ್ತೀವಿ, ಗೈಡಲ್ಲಿ ಒಂಥರ ಸಂದರ್ಭ ಅವರು ಆನ್ಸರ್ ಕೊಟ್ಟಿರ್ತಾರೆ, ಆಮೇಲೆ ಇನ್ನೊಂದು ಯಾವುದೋ ಡೈಜೆಸ್ಟಲ್ಲಿ ಇನ್ನೊಂದು ಥರ ಸಂದರ್ಭ ಕೊಟ್ಟಿರ್ತಾರೆ। ಸೊ ಇವಾಗ ಯಾವ ಸಂದರ್ಭ ಬರೆದ್ರೆ ನಾವು ಮಾರ್ಕ್ಸ್ ಕೊಡಬೇಕಂತ ನಾವೇ ಗೊಂದಲದಲ್ಲಿದ್ದೀವಿ। ಸೊ ಹಾಗಾಗಿ ವ್ಯಾಲ್ಯೂಯೇಷನ್ ಟೈಮಲ್ಲಿ ಬೋರ್ಡ್ ನಮಗೆ ಏನು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಕೊಡುತ್ತೋ ಆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಆನ್ಸರ್ ನಿಮಗೆ ತೋರಿಸ್ತೀನಿ, ಅದೇ ಪ್ರಕಾರ ನೀವು ಬರೆದುಬಿಟ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದ್ಬಿಡುತ್ತೆ। ಬನ್ನಿ ಸ್ಟೂಡೆಂಟ್ಸ್, ಇವಾಗ ಏನು ಜಾಸ್ತಿ ವಿಡಿಯೋ ಏನು ಲಾಂಗ್ ಮಾಡಲ್ಲ, ತುಂಬ ಕಡಿಮೆ ಸಮಯ ತೊಗೊಳ್ತೀನಿ। ಬನ್ನಿ, ನಿಮಗೆ ಇವಾಗ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ತೋರಿಸ್ತೀನಿ, ಆಮೇಲೆ 3 ಮಾರ್ಕ್ಸ್ ಸಂದರ್ಭ 2 ಓದಿ ತೋರಿಸ್ತೀನಿ, ಆಮೇಲೆ 4 ಮಾರ್ಕ್ಸ್ ಸಂದರ್ಭ 2 ತೋರಿಸ್ತೀನಿ। ಅದೇ ಪ್ರಕಾರ ನೀವು ಬರೆದುಬಿಟ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ। ಈ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಹಿಂದಿ ಸಬ್ಜೆಕ್ಟಲ್ಲಿ ನೀವು ಪಾಸ್ ಆಗ್ತೀರಾ, ಗ್ಯಾರಂಟಿ ನೀವು ಪಾಸ್ ಆಗ್ತೀರಾ। ಕ್ವಶನ್ ಪೇಪರ್ ಕೂಡ ತುಂಬ ಈಸಿಯಾಗಿರುತ್ತೆ, ಅದರ ಬಗ್ಗೆ ಏನು ಡೌಟ್ ಮಾಡಬೇಡಿ। ಸೊ ಬನ್ನಿ, ಯಾವ ಥರ ಆನ್ಸರ್ ಬರೀಬೇಕಂತ ನಾನು ಈ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ತೋರಿಸ್ಬಿಟ್ಟು ನಿಮಗೆ ತಿಳಿಸ್ತೀನಿ। तो बनिए स्टूडेंट्स, आइए आपको स्कीम ऑफ वैल्यूएशन दिखाकर आपको समझाऊंगा कि 3 मार्क्स और 4 मार्क्स के संदर्भ किस तरह से लिखना चाहिए। हाउ टू राइट 3 and 4 marks संदर्भ। So writing all these answers, so easy method, just you use this method and you will get to more marks। ತುಂಬಾ ಈಸಿ ಆಗಿದೆ, ಬನ್ನಿ ತೋರಿಸ್ತೀನಿ। ಎಸ್ ಸ್ಟೂಡೆಂಟ್ಸ್, ಇದು ಮಾರ್ಚ್ एग्जाम्ದು क्वेश्चन पेपर, ಇದು संदर्भ ಇದೆ ನೋಡಿ। निम्नलिखित में से किन्हीं 2 के ससंदर्भ स्पष्टीकरण कीजिए। 2 into 3 6 मार्क्स, ಅಂದರೆ 2 आंसर बरेದ್ರೆ ನಿಮಗೆ 6 मार्क्स ಸಿಗುತ್ತೆ। फर्स्ट वन ನೋಡಿ, इसलिए हमारा यहाँ धर्म है कि हमारी आत्मा हमें जो कहे उसके अनुसार हम करें। ಇದು ಕ್ವೆಶ್ಚನ್ ಇದೆ। ಈ ಕ್ವೆಶ್ಚನ್ಗೆ ಆನ್ಸರ್ ಹೇಗೆ ಬರೀಬೇಕಂತ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ತೋರಿಸಿದ್ದಾರೆ ನೋಡಿ। ಜಸ್ಟ್ ಇಷ್ಟೇ ಆನ್ಸರ್ ಬರೆದ್ರೆ ಸಾಕು। पाठ का नाम कर्तव्य और सत्यता, लेखक का नाम डॉक्टर श्याम सुंदर दास। ನೀವು ಲೆಸನ್ ನೇಮ್ ಬರೆದ್ರೆ ಹಾಫ್ ಮಾರ್ಕ್ಸ್ ಬರುತ್ತೆ, ಆಮೇಲೆ ರೈಟರ್ ನೇಮ್ ಬರೆದ್ರೆ ಹಾಫ್ ಮಾರ್ಕ್ಸ್, ಇಲ್ಲೇ 1 ಮಾರ್ಕ್ಸ್ ಬಂದ್ಬಿಡುತ್ತೆ। ನೆಕ್ಸ್ಟ್ ಆನ್ಸರ್ ಬರೆದ್ರೆ 2 ಮಾರ್ಕ್ಸ್ ಬಂದ್ಬಿಡುತ್ತೆ। ಆನ್ಸರ್ ಹೇಗೆ ಬರೀಬೇಕು ನೋಡಿ। हाउ टू राइट दिस क्वेश्चन आंसर। कर्तव्य के बारे में बताते हुए लेखक कहते हैं कि हमारे मन में एक ऐसी शक्ति है जो हमें बुरे काम करने से रोकती है और अच्छे कामों की ओर हमारी प्रवृत्ति झुकाती है। गलत काम करने पर हमारी आत्मा हमें कोसती है। कोसना मीन्स गाली देना, दुत्कारना। इसलिए हमारा मन जो काम करने से हिचकिचाए और उससे दूर भागे, ऐसे काम हम ना करें। हम अपना कर्तव्य धर्म न छोड़े। ಸೊ ಇಷ್ಟು ಆನ್ಸರ್ ಬರೆದ್ರೆ ಸಾಕು ಸ್ಟೂಡೆಂಟ್ಸ್। ಇಷ್ಟು ಆನ್ಸರ್ಗೆ 2 ಮಾರ್ಕ್ಸು, ಲೆಸನ್ ನೇಮ್ ಬರೆದ್ರೆ ಹಾಫ್ ಮಾರ್ಕ್ಸು, ರೈಟರ್ ನೇಮ್ ಬರೆದ್ರೆ ಹಾಫ್ ಮಾರ್ಕ್ಸ್।
ಇನ್ನೊಂದು ತೋರಿಸ್ತೀನಿ ಬನ್ನಿ 18th one. पतन की जब पराकाष्ठा हो जाती है तभी पुनः उत्थान की किरणें फूटती है. 18th आंसर. ಇದು ನೋಡಿ ಎಷ್ಟು ಚಿಕ್ಕದಾಗಿದೆ. पाठ का नाम गंगा मैया से साक्षात्कार. इष्टे हाफ मार्क्स सिगुತ್ತೆ. लेखक का नाम डॉक्टर बरसानेलाल चतुर्वेदी. ಈ ತರ ಬರಿಬೇಕು ನೀವು. ಏನಂದ್ರೆ प्रस्तुत वाक्य गंगा मैया से साक्षात्कार नामक पाठ से लिया गया है. इस पाठ के लेखक डॉक्टर बरसानेलाल चतुर्वेदी जी है. 1 मार्क ಇಲ್ಲಿ ಬರುತ್ತೆ. ರೈಟರ್ ನೇಮ್ ಮತ್ತು ಲೆಸನ್ ನೇಮ್. ಆಮೇಲೆ ಇದು 4 लाइन्स आंसर बरदरे 2 मार्क्स. लेखक जब अंतिम प्रश्न करता है कि माँ भविष्य में क्या संभावना है, तब गंगा मैया कहती है कि यह प्रकृति सर्वशक्तिमान है. पतन जब अधिक होना शुरू हो जाता है तभी उत्थान का मार्ग खुलता है. इष्टे आंसर. ಇದು 3 ಮಾರ್ಕ್ಸ್ ಸಂದರ್ಭ ಆನ್ಸರು. ನೆಕ್ಸ್ಟ್ 4 ಮಾರ್ಕ್ಸ್ ಹೇಗೆ ಬರಿಬೇಕು ನಾನು ಇಲ್ಲಿ ತೋರಿಸ್ತೀನಿ ನೋಡಿ. 24th ಸಂದರ್ಭ. ಇದು ಪೋಯಮ್ ಮೇಲೆ ರೈದಾಸ್ ಬಾನಿ ಮೇಲೆ 4 ಮಾರ್ಕ್ಸ್ ಇದೆ. 2 × 4 2 ಬರಿಬೇಕು. ನಾನು 2 ನಿಮಗೆ ತೋರಿಸ್ತೀನಿ. ಸಂದರ್ಭ 24. ಈ ಆನ್ಸರ್ 24 ಹೇಗೆ ಬರಿಬೇಕು ನೋಡಿ. ಇದೇನಿದೆ ನೋಡಿ ಓದ್ಕೊಳ್ಳಿ. रैदास श्रम करी खाई ही जो लो पार बसाए नेक कमाई जबू करई कभुंक ना निह फल जाए. ಅಂದರೆ ಇದು ರೈದಾಸ್ ಬಾನಿ ಕವಿತೆ ಮೇಲಿದ್ದಿದೆ. ಇಲ್ಲಿ ನೋಡಿ ಅದೇ ಆನ್ಸರು. कविता का नाम है रैदास बानी. हाफ मार्क्स. पोएम नेम बರೆದ್ರೆ हाफ मार्क्स. कवि का नाम है संत रैदास. हाफ मार्क्स 1 मार्क्स ಸಿಗುತ್ತೆ. आमेले इष्टे आंसर बरेದ್ರೆ 3 मार्क्स सिगुತ್ತೆ. रैदास श्रम के महत्व बताते हुए कहते हैं कि सबको हमेशा परिश्रम कर जीवन यापन करना चाहिए. हमेशा अच्छे काम करने चाहिए. ईमानदारी का महत्व बहुत बड़ा होता है. जीवन में उसी से सफलता मिलेगी. नेक कमाई तभी कभी निष्फल मीन्स यूजलेस निष्फल नहीं जाएगी. उसका प्रतिफल जरूर मिलेगा. सो दिस इज आंसर. सो इष्ट बरेದ್ರು ಸ್ಟೂಡೆಂಟ್ಸ್ ನಿಮಗೆ ಎಷ್ಟು ಮಾರ್ಕ್ ಬರುತ್ತೆ 4 ಮಾರ್ಕ್ಸ್ ಬಂದ್ಬಿಡುತ್ತೆ. ಇನ್ನು ನಾನು ತೋರಿಸ್ತೀನಿ ನೋಡಿ. दोहे नीज कर क्रिया रहीम कही सूदी भावी के हाथ पासे अपने हाथ में दावना अपने हाथ. ಕ್ವೆಶ್ಚನ್ ನಂಬರ್ ಇದು 24 ಅಲ್ಲೇ ಎರಡನೇದಿದೆ. ಇದೆ ನೋಡಿ. ಇಷ್ಟೇ. कविता का नाम रहीम के दोहे हाफ मार्क्स. कवि का नाम रहीम हाफ मार्क्स. आमेले इष्ट बरेದ್ರೆ साको 3 मार्क्स. रहीम कहते हैं कि काम करना हमारे हाथ में है. उसका प्रतिफल ईश्वर भाग्य पर छोड़ देना चाहिए. वे ईश्वर की लीला और आदमी की सीमा की बात कहते हैं. रहीम कहते हैं कि जिस प्रकार शतरंज के मोहरे पासे हमारे हाथ में रहते हैं लेकिन दांव अपने हाथ में नहीं होता. ಸ್ಟೂಡೆಂಟ್ಸ್ ಈ ಥರ ನೀವು ಆನ್ಸರ್ ಬರ್ಕೊಂಡು ಹೋದರೆ ನಿಮಗೆ ತುಂಬ ಒಳ್ಳೆಯ ಮಾರ್ಕ್ಸ್ ಸಿಕ್ಕಿಬಿಡುತ್ತೆ. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಇಂಥದೇ ವಿಷಯಗಳ ಮೇಲೆ ವಿಡಿಯೋ ಮಾಡಿ ನಿಮ್ಮ ತನಕ ಕಳಿಸ್ಕೊಡ್ತೀನಿ. ಸ್ಟೂಡೆಂಟ್ಸ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ನಿರಂತರವಾಗಿ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ಒಂಥರ ಶಕ್ತಿ ಬರುತ್ತೆ. ಸಪೋರ್ಟ್ ಮೀ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.